ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. 1996ರ ಸೆಮಿಫೈನಲ್ನಲ್ಲಿ ನಿಜಕ್ಕೂ ಮ್ಯಾಚ್ ಫಿಕ್ಸಿಂಗ್ ನಡೆದಿತ್ತ? ಬ್ಯಾಟಿಂಗ್ ಆಯ್ಕೆ ಮಾಡಿಕೊಳ್ಳಿ ಎಂಬ ತಮ್ಮ ಮಾತನ್ನು ಅಜರ್ ಕಡೆಗಣಿಸಿದರು ಅಂತ ಕಾಂಬ್ಳಿ ಅತ್ತಿದ್ದು ಭಾವುಕರಾಗ ಅಥವಾ ಆ ದಿನದ ಸೋಲನ್ನು ನೆನೆದ? ಈ ಪ್ರಶ್ನೆಗಳು ಸದ್ಯ ಎಲ್ಲರನ್ನ ಕಾಡ್ತಾ ಇವೆ. ಇದಕ್ಕೆ ಖ್ಯಾತ ಕ್ರೀಡಾ ಸಂಪಾದಕ ಜೋಸೆಫ್ ಖೋವಾರ್ ಏನು ಹೇಳಿದ್ದಾರೆ ಬನ್ನಿ ನೋಡೋಣ. 96 का मैच मैं लाइफ में कभी नहीं भूल सकता हूं क्योंकि ये मैच के बाद मेरा करियर खत्म किया गया. मेरा करियर खत्म किया गया. ನಿಜಕ್ಕೂ 96ರಲ್ಲಿ ಫಿಕ್ಸಿಂಗ್ ನಡೆದಿತ್ತ? ಕಾಂಬ್ಳಿ ಕಣ್ಣೀರು ಭಾವುಕತನದ್ದ? ಕಾಂಬ್ಳಿ ಮಾತನ್ನ ನಂಬಬೇಕಾ ಬೇಡ್ವಾ? ಕ್ರೀಡಾ ಪತ್ರಕರ್ತರು ಏನ್ ಹೇಳ್ತಾರೆ? ಹೌದು, ಈ ಎಲ್ಲ ಅಂಶಗಳನ್ನ ಒಮ್ಮೆ ಸೂಕ್ಷ್ಮವಾಗಿ ನೋಡಲೇಬೇಕಾಗುತ್ತೆ. ಯಾಕಂದ್ರೆ 1996ರ ಭಾರತ ಶ್ರೀಲಂಕಾ ನಡುವಿನ ಆ ಒಂದು ಮ್ಯಾಚ್ ಮೇಲೆ ಬುಕ್ಕಿಗಳು ಹೂಡಿದ್ದು ಬರೋಬ್ಬರಿ 1,500 ಕೋಟಿ. ಅದು ಮುಂಬೈ ಬುಕ್ಕಿಗಳ ಬಳಿ ಮಾತ್ರ. ಇನ್ನು ಇತರೆ ಮಹಾನಗರಗಳಲ್ಲಿ ನಡೆದ ಬೆಟ್ಟಿಂಗ್ ಎಷ್ಟಿರಬಹುದು ಲೆಕ್ಕ ಹಾಕಿ. ಖ್ಯಾತ ಕ್ರೀಡಾ ಪತ್ರಕರ್ತ ಜೋಸೆಫ್ ಹೂವರ್ ಈ ಅಂಶಗಳನ್ನೆಲ್ಲ ಅಂದೇ ಪ್ರಸ್ತಾಪಿಸಿದ್ದಾರೆ. ಇಂಗ್ಲಿಷ್ ಪತ್ರಿಕೆಯೊಂದರಲ್ಲಿ ಕ್ರೀಡಾ ಸಂಪಾದಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಅವರಿಗೆ ಸೆಮಿಫೈನಲ್ ಮ್ಯಾಚ್ ಮೇಲೆ 1,500 ಕೋಟಿ ಬೆಟ್ಟಿಂಗ್ ಕಟ್ಟಿದ ಸುದ್ದಿಯ ವಾಸನೆ ಬಂದಿತ್ತು. ಇದನ್ನ ಬೆನ್ನತ್ತಿದ ಜೋಸೆಫ್ ಅವರಿಗೆ ಮುಂಬೈ ಮತ್ತು ಬೆಂಗಳೂರಿನ ಬುಕ್ಕಿಗಳು ಬೆಟ್ಟಿಂಗ್ ನಡೆದಿರೋದು ನಿಜ ಅಂತ ಸ್ಪಷ್ಟಪಡಿಸಿದರು. ಇನ್ನು ಕಾಂಬ್ಳಿ ಹೇಳಿಕೆಯನ್ನ ಅಷ್ಟಾಗಿ ಸೀರಿಯಸ್ ಆಗಿ ತಗೋಬಾರದು. ಯಾಕಂದ್ರೆ ಅವರು ತುಂಬಾ ಭಾವುಕರು, ಒಂಥರ ಬಾಯಿಗೆ ಬಂದಿದ್ದನ್ನೆಲ್ಲ ಮಾತಾಡ್ತಾರೆ ಅಂತ ಜೋಸೆಫ್ ಹೇಳಿದ್ದಾರೆ. ಟಾಸ್ ವಿಷಯವಾಗಿ ಅವರು ಮಾತಾಡಿದ್ದು ನಿಜ, ಆದರೆ ಅವರು ಹೇಳಿದಂತೆ ಫಿಕ್ಸಿಂಗ್ ನಡೆದಿರೋದು ಅಸಾಧ್ಯ ಅಂತಾರೆ ಜೋಸೆಫ್. ಇಡೀ ಇದು ತಗೊಂಡ್ರೆ 1,500 ಕೋಟಿ ಅಂದ್ರೆ ಯಾವತ್ತೂ ಆಗಿಲ್ಲ, ಇದ್ರ ತರ ರೆಕಾರ್ಡ್ ಆಗಿದೆ ಅಂದ್ಬಿಟ್ಟು ನನಗೆ ಸುದ್ದಿ ಬಂತು. ಬಟ್ ಡೆಫಿನೆಟ್ ಆಗಿ ಮ್ಯಾಚ್ ಫಿಕ್ಸಿಂಗ್ ಅಂತೂ ಆಗಿದೆ, ಅದು ಯಾರು ಮಾತಾಡಕ್ಕೆ ಈಗ ಡಿನೈ ಮಾಡಕ್ ಆಗಲ್ಲ. ಕಾಂಬ್ಳಿ ಇದು ನಾವು ಬಹಳ ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ. ಒಂಥರ ಹುಡುಗ ಒಂದ್ ಕಡೆ ಇಮೋಷನಲ್ ಆಗಿರ್ತಾನೆ, ಸಡನ್ ಆಗಿ ಏನೋ ಆಗತ್ತೆ, ಹುಚ್ಚಿಸಾಗಿ ಆಡ್ಬಿಡ್ತಾನೆ. ಸೊ ಅವ್ನು ಹೇಳೋದು ಯಾರು ಜಾಸ್ತಿ ಗಮನ ಕೊಡಬಾರ್ದು. ಮ್ಯಾಚ್ನಿಂದ ಟೀಂ ಇಂಡಿಯಾ ಔಟ್ ಆದ ಮೇಲೆ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಅಂದಿನ ಟೀಂ ಮ್ಯಾನೇಜರ್ ವಾಡೇಕರ್ ಕೂಡ ಈ ಸ್ಪಷ್ಟನೆ ನೀಡಿದ್ರು. ಆದರೆ ನವಜೋತ್ ಸಿಂಗ್ ಸಿದ್ದು ಮಾತ್ರ ಸ್ವಲ್ಪ ಬೇಸರದಲ್ಲಿದ್ದಂತೆ ಕಾಣ್ತಿತ್ತು. ಹೀಗಾಗಿ ಫಿಕ್ಸಿಂಗ್ ಬಗ್ಗೆ ನಡೆದಿದೆ ಎಂಬ ಕಾಂಬ್ಳಿ ಹೇಳಿಕೆಯನ್ನ ನಂಬೋಕೆ ಕಷ್ಟ ಅಂತಾರೆ. ಏನೇ ಆಗ್ಲಿ, 17 ವರ್ಷಗಳ ಹಿಂದಿನಿಂದ ಬೆಟ್ಟಿಂಗ್ ಭೂತ ಕಾಡ್ತಿದೆ. ಆದರೆ ಇದಕ್ಕೆ ಬಿಸಿಸಿಐ ಆಗ್ಲಿ ಐಸಿಸಿ ಆಗ್ಲಿ ಕಡಿವಾಣಕ್ಕೆ ಮುಂದಾಗದೇ ಇರೋದೇ ದುರಾದೃಷ್ಟ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.